ಚೀರುವುದು ಎಲ್ಲ ನಿಂತೇ ಹೋಯ್ತು. ನಿಮಗೆ ಹೆಣ್ಣು ಮಗು ಆಯಿತು. ನಾನು ಆವಾಗ ಹೋಗಿ ನನ್ನೇ ಕಳಿಸಿದ್ರು ಫಸ್ಟ್. ಅಲ್ಲಿ ಫಾರ್ಮ್ ತುಂಬಬೇಕು. ನಾನು ಫಾರ್ಮ್ ತುಂಬ್ತಾ ಇದ್ದೆ. ನಗ್ತಾ ಇದ್ಲು. 5 ನಿಮಿಷದಿಂದ ಚೀರೋ ಹೇಳ್ತಾ ಇದ್ಲಲ್ಲ, ಈಗ ನಗ್ತಾ ಇದ್ದಾಳೆ. ಏನು ಕಾರಣ? ಒಂದು ಜನ್ಮ ಈ ಲೋಕಕ್ಕೆ ಬಂತು ಎನ್ನುವಂಥ ಸಂತೋಷ ಯಾವ ತಾಯಿಗೆ ಆಗದೆ ಇರಲಾರ್ದು ಪ್ರತಿಯೊಬ್ಬರಿಗೂ ಆಗ್ತದೆ. ಇವತ್ತಿಲ್ಲಿ ಪದ್ಧತಿ ಇಲ್ಲ ಅಂತ ಇರಲಿ, ಪದ್ಧತಿಯಲ್ಲಿ ಮಾಡುವಂಥದ್ದು ಏನಂದರೆ, ಪೂರ್ಣ ಗರ್ಭವತಿಯಾಗಿ ಬಂದಂಥ ಆ ಸ್ತ್ರೀಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ. ಭಾಳ ಚಂದವಾಗಿ ಬರೆದಿದ್ದಾರೆ ಈ ಕಾರ್ಯಕ್ರಮ ಪಟ್ಟಿಯಲ್ಲಿ. ಸೀಮಂತ ಅಂತ ಇದನ್ನೊಂದು ಸಾರಿ ನೀವು ಡಿಕ್ಷನರಿಯಲ್ಲಿ ನೋಡ್ರಿ, ಬಹಳ ಚಂದವಾದಂಥ ಶಬ್ದ ಇದು. ಸೀಮಂತ ಬುದ್ಧಿವಂತ ಅಲ್ಲ, ಸೀಮಂತ. ಏನಿದು ಸೀಮಂತ? ಹೆಪ್ಪಿಟ್ಟ ಹಾಲಿನಲ್ಲಿ ತಿರುಗಿ ಮಾತೆ ಮಹಾದೇವಿ ಬರಿತಾಳೆ, ಹೇಗೆ ಕಾಣ್ತಾಳೆ ಸ್ತ್ರೀ ಅಂತ. ಕಾನನಕ್ಕೆ ಹೋಲಿಸಿದ್ದಾಳೆ ಸ್ತ್ರೀಯನ್ನು. ನೀವು ಯಾವಾಗಾದರೂ ಹೋಗ್ರಿ, ಕಾನನ ಬಹಳ ಚೆನ್ನ. ನಮಗೆ ಗೊತ್ತೇ ಇರಲಿಲ್ಲ ರೀ ಕಾನನ, ಯಾಕಂದ್ರೆ ಕಾನನದಲ್ಲೇ ಹುಟ್ಟಿದವ ನಾನು. ನಮ್ಮ ಧಾರವಾಡ ನಾನು ಹುಟ್ಟಿದಾಗ ಗಿಡದ ಶಿರಿಯಲ್ಲಿಯೇ ಇತ್ತು, ಈಗಿಲ್ಲ. ನಮಗೆ ಗಿಡ ಅಂದರೆ ಏನು, ಮರ ಅಂದರೆ ಅಂತ ಯಾರು ಕಲಿಸೋದು ಬೇಕಾಗಿರಲೇ ಇಲ್ಲ ಧಾರವಾಡದವ್ರಿಗೆ. ನಾವು ಅರಣ್ಯದಲ್ಲೇ ಹುಟ್ಟಿ ಬೆಳೆದು ಬಂದವರು ನಾವು. ನಾನು ಮಂಗಳೂರಿಗೆ ಹೋಗುವಾಗ ನೋಡಿದ್ದೆ, ಅಯ್ಯೋ ನಾನು ಅರಣ್ಯಕ್ಕೆ ಬಂದಿದ್ದೆ, ಅದಕ್ಕಿಂತ ದೊಡ್ಡದಿದೆ ಅಲ್ಲ. ಹಾಗಾದ್ರೆ ಇದು ಏನು? ಇದು ಅರಣ್ಯ ಅಲ್ಲ, ಇದು ಕಾನನ. ಅದಕ್ಕೆ ಹೋಲಿಕೆ ಮಾಡಿದ್ದಾರೆ. ಈ ಹೋಲಿಕೆಯ ಅರ್ಥದಲ್ಲಿ ನಾವು ಏನು ಕಂಡುಕೊಳ್ಬೇಕು? ಒಂದು ಕುಟುಂಬ ಕಟ್ಟಬಹುದಾದರೆ ಒಂದು ಪ್ರಶ್ನೆ ಎಲ್ಲರಿಗೂ, ಏನ್ರಿ ನಿಮ್ಮ ಮಗಂದು ಹೊಸ ಸುದ್ದಿ ಏನಾದರೂ ಇದೆಯಾ? ಎಲ್ಲರೂ ಕೇಳ್ತಾರೆ. ಆಸಕ್ತಿ, ಕ್ಯೂರಿಯಾಸಿಟಿ. ಏನಾಯಿತು? ಇಲ್ರಿ, ಇನ್ನೂ ಇಲ್ಲ, ಈಗಾಯಿತು. ದೇವರು ಮಾಡಿದ್ದಾನೆ ಉಪಕಾರ. ಇವತ್ತು ಈ ಮಗಳು ಮತ್ತು ಮಗ ನಾವು ಕುಂತು ಮಾತಾಡ್ತಾ ಇದ್ದೀವಿ. ಏನು ಒಮ್ಮೆ ನಮ್ಮನೆ ಮಗ ಅದೇನು ತಮಿಳ್ನಾಡಿನಿಂದ ಬಂದ, ನಮ್ಮ ಅನ್ನಿಗೇರಿ ರಾಬೋಟರ್ ಹಿಡಿದಿಲ್ಲ, DMK-ಯಿಂದ ಬಂದ. ಇರಲಿ, ಏನಾದರೂ ಇಲ್ಲಿ ನಾವು ತಮಾಷೆ ಮಾಡ್ತೇವೆ ಅಷ್ಟೇ, ನಿಮಗೆ ಬೇರೆ ಏನೂ ಇಲ್ಲ. ಆದರೆ ಸಂಕಟದ ಸಮಯ ಬರುವಾಗ ಯಾವ ಸುಂದರವಾಗಿ ಮಗಳೇ ನೀನು ಹಾಡಿದ್ದೀಯೋ ಆ ಸುಂದರವಾದಂಥ ಹಾಡೇ ನಿನ್ನ ಮಗುವಿಗೆ ಬರಲಿ. ಅದು ಗಂಡಾಗಲಿ ಅದು ಹೆಣ್ಣಾಗಲಿ, ದೇವರು ಕೊಟ್ಟು. ನನಗೂ 2 ಹೆಣ್ಣು ಮಕ್ಕಳದ, ನನಗೇನೂ ಬೇಜಾರಿಲ್ಲ. ನನಗೆ ಭಾಳ ಸಂತೋಷ. ಯಾಕಂದರೆ ನನ್ನ ಮೊದಲೇ ಮಗಳು ಹುಟ್ಟಿದಾಗ ನಮ್ಮ ಸಭೆಯಲ್ಲಿ ಒಬ್ಬರು ದಿವಾಕರ್ ಅಭ್ಯಾಸ ಅಂತಿದ್ರು. ಬಂದರು, ಮಾಸ್ತರ ಹೆಣ್ಣು ಹುಟ್ಟಿದಂತ ಚಿಂತೆ ಮಾಡಕತ್ತೀನಿ. ಏನಿಲ್ಲಪ್ಪ, ನನಗೇನು ಗೊತ್ತಿಲ್ಲ, ಹುಟ್ಟಿದ್ದಿರಲಿ ಅಂತ. ಅದಕ್ಕಿಂತ ಮುಂಚೆ ನನಗೆ ಎಲ್ಲರೂ ಕಾಣಿಸಿದ್ರು, ಪಾಸ್ಟರ್ ನಿಮ್ಮ ಪಿಲೆ ಯಾವಾಗ ಬರ್ತಾನ? ಪಿಲೆ ಅಂದರೆ ನಿಮಗೆಲ್ಲ ಗೊತ್ತು, ಫುಟ್ಬಾಲ್ ಪ್ಲೇಯರ್ ಅವನು. ನನಗೆ ಗೊತ್ತಿಲ್ಲಪ್ಪ, ಪಿಲೆ ಬರ್ತಾನೋ ಪೀಲಿ ಬರ್ತಾಳೋ, ಒಬ್ಬರು ಬರ್ತಾರೆ. ಅವ್ರು ಬಂದಾಗ ದಿವಾಕರ್ ಅಭ್ಯಾಸ, ಪಾಸ್ಟರ್ ಚಿಂತೆ ಮಾಡಬೇಡ್ರಿ, ಯಾಕಂದ್ರೆ ಪೈಲೆ ಬೇಟಿ ತೂಪ ರೊಟ್ಟಿ ಅಂದರು. ಮತ್ತು ಮಗ ಹುಟ್ಟಿದ್ರೆ ಚಟ್ನಿ ರೊಟ್ಟಿನ. ಪ್ರತಿಯೊಂದಕ್ಕೂ ನಾವು ಅರ್ಥ ಕಲ್ಪಿಸಿದಾಗ ಒಂದು ಸಂಭಾಷಣೆ ಆಗ್ತದೆ. ಯಾವ ಭಾಷೆಗೂ ಅರ್ಥ ಇರುವುದಿಲ್ಲ, ಅರ್ಥ ನಾವು ಕೊಡಬೇಕು. ಇವತ್ತು ಮಕ್ಕಳು ಜೀವನಕ್ಕೆ ಅರ್ಥ ಕೊಟ್ಟಿದ್ದಾರೆ. ದೇವರು ಅವರಿಗೆ ಗರ್ಭಫಲ ಕೊಟ್ಟಿದ್ದಾನೆ. ಆ ಗರ್ಭಫಲವನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲ, ಮುಂದಿನ ಕಷ್ಟದ ದಿವಸಗಳು ಆಕೆಗೆ ಬರುವಾಗ ನಮ್ಮ ಪ್ರಾರ್ಥನೆಯಲ್ಲಿ ಅವಳನ್ನು ನಾವು ನೆನಪು ಮಾಡಿಕೊಳ್ಬೇಕು. ಅದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಎಲ್ಲ ಸ್ನೇಹಿತರನ್ನು ಭೇಟಿಯಾಗಿ ವಿಶ್ ಮಾಡಿದ್ದೇವೆ. ಇಷ್ಟೇ ಅಲ್ಲ, ಇವತ್ತು ಅವಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. 2 ಅಥವಾ 3 ಪ್ರಾಮುಖ್ಯವಾದ ವಿಷಯಗಳು. ಮೊದಲನೇದಾಗಿ, ದೇವರು ಕಟ್ಟುವಂಥ ಒಂದು ಮನೆ, ದ ಹೌಸ್ ದಟ್ ಗಾಡ್ ಬಿಲ್ಡ್ಸ್ ಈಸ್ ಮೇರ್ಲಿ ನಾಟ್ ಅ ಹೌಸ್ ಆಫ್ ರಾಕ್ ಆ್ಯಂಡ್ ಸಿಮೆಂಟ್. ನಾವು ಎಷ್ಟೋ ಸಾರಿ ಏನು ತಿಳ್ಕೊಂಡೇವೆ ಅಂದ್ರೆ, ನಮ್ಮ ಮನೆ ಅಂದ್ರೆ ಇದೆ ನೋಡ್ರಿ, ನಮ್ಮ ಮನೆ ಸ್ಟ್ರಕ್ಚರ್ ತೋರಿಸ್ತೇವೆ ನಾವು. ದ್ಯಾಟ್ ಈಸ್ ನಾಟ್ ಯುವರ್ ಹೌಸ್, ದ್ಯಾಟ್ ಈಸ್ ನಾಟ್ ಮೈ ಹೌಸ್. ಅವರ್ ಹೌಸ್ ಈಸ್ ಯೂನಿಟಿ. ಅದಕ್ಕೆ ಒಬ್ಬ ಹೇಳ್ತಾನೆ, ವಿ ಆರ್ ಆಲ್ ಇನ್ ಎ ಹೌಸ್, ನೌ ವಿ ಆರ್ ಇನ್ ಅ ಹೋಮ್. ದೇರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಹೌಸ್ ಅಂಡ್ ಅ ಹೋಮ್.
ನೌ ಐ ವಾಂಟ್ ಯು ಬಿ ಎ ಹೋಮ್, ನಾಟ್ ಅ ಹೌಸ್. ನೀವು ಏನಾಗಬೇಕು ಈಗ? ಒಂದು ಸುಂದರವಾದಂಥ ದೇವರು ವಾಸಿಸುವಂತ ಒಂದು ಮನೆ ಆಗಿರಬೇಕು. ಈ ಮನೆ ಕಟ್ಟಬೇಕಾದ್ರೆ ಬಹಳ ಸಾಮರ್ಥ್ಯ ಬೇಕು. ಅದಕ್ಕೆ ಸೊಲೊಮೋನ ಹೇಳಿದ ಪ್ರತಿಷ್ಠಾಪನೆಯ ಪ್ರಾರ್ಥನೆಗೆ ಬರುವಾಗ ಪೂರ್ವಕಾಲ ವೃತ್ತಾಂತ 2ನೇ ಭಾಗ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ದೇವಾ, ನಾನು ಕಟ್ಟಿಸಿದ ಈ ಆಲಯವು ನಿನಗೆ ಹೇಗೆ ಸಾಕಾದೀತು? ಆಕಾಶವು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠ, ನನ್ನ ದೇವಸ್ಥಾನ ಎಲ್ಲಿಯಪ್ಪ? ಆ ದೇವಸ್ಥಾನ ಎಂಥದ್ದು? ಶಬದ ರಾಣಿ ನೋಡಿದ್ರು, ಅದೆಂಥ ದೇವಸ್ಥಾನ? ಯಾರು ಕಟ್ಟದೇ ಇರುವಂತ ಒಂದು ದೇವಸ್ಥಾನವನ್ನು ಆ ರಾಣಿ ಸೊಲೊಮೋನನ ಆಸ್ಥಾನಕ್ಕೆ ಬರುವಾಗ ವಜ್ರ ವೈಡೂರ್ಯ ಎಲ್ಲವನ್ನು ತಕೊಂಡು ಅಲ್ಲಿಗೆ ಬಂದಿದ್ದಾರೆ. ಅವನ ಜ್ಞಾನ, ಅವನ ಆಲೋಚನೆ. ಇವತ್ತು ಪ್ರಿಯರೇ, ಇದೂ ಒಂದು ಮನೆಯನ್ನು ದೇವರು ಕಟ್ಟಿದ್ದಾನೆ. ಕಾಯುವವನು ಅವನೇ. ಏನು ಐಶ್ವರ್ಯ ಇದೆಯೋ, ಏನು ಬಡತನ ಇದೆಯೋ, ಏನಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ವಿಶ್ವಾಸ ನಮಗಿದೆ. ಯಾವ ವಿಶ್ವಾಸ? ನಾವು ಕರ್ತನನ್ನು ಮಹಿಮೆ ಪಡಿಸಬೇಕು. ಇವತ್ತು ದೇವರು ಕೊಟ್ಟಂಥ ಈ ಒಂದು ಗರ್ಭ ಫಲವನ್ನು ನೀವು ಹೊತ್ತು ಇಲ್ಲದವರ ಸ್ಥಿತಿಯನ್ನು ನೋಡ್ರಿ. ಹನ್ನಳು ಅಳುತ್ತಾ ಬಂದು ಇಲ್ಲಿ ನೋಡಿದವನ ಮುಂಜಾನೆದ್ದು ಕುಡಿದು ಬಂದಿದ್ದೇನಮ್ಮ ಅಂತ ಡೈರೆಕ್ಟಾಗಿ ಕೇಳಬೇಕ. ಆಕೆ ಹೇಳಿದ್ರೆ, ಇಲ್ಲ, ನನ್ನ ಕಷ್ಟವನ್ನು ದೇವರ ಮುಂದೆ ಇಡುವುದಕ್ಕೆ ಬಂದಿದ್ದೇನೆ. ಇಟ್ಟಳು. ಪುತ್ರ ಜನಿಸಿದ, ಸಮುವೇಲನೆಂದು ಹೆಸರಿಟ್ಟಳು. ತನ್ನ ಎದೆಯ ಹಾಲನ್ನು ಕುಡಿಯುವ ತನಕ ಮಾತ್ರ ತನ್ನ ಮಗನನ್ನಾಗಿ ನೋಡಿದಳೆ ಹೊರತು ಆಮೇಲೆ ಎಲಿಯನ ಪಾದದಲ್ಲಿಟ್ಟು ಹೋದವಳು ಅವನನ್ನು ನೋಡಲೇ ಇಲ್ಲ. ಅವನು ಏನಾದ? ಎಂಥ ಒಬ್ಬ ಪರವಾಗಿ. ನಿಮ್ಮ ಉದರದಲ್ಲಿ ಜನಿಸಿ ಬರುವಂಥ ಮಗು ಯಾವುದೇ ಆಗಿರಲಿ, ಜೆಂಡರ್ ಇಸ್ ನಾಟ್ ಇಂಪಾರ್ಟೆಂಟ್. ದಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಲೈಫ್. ಇವತ್ತು ಆ ಒಂದು ಸುಂದರ ಬದುಕು ಕಟ್ಟಿಕೊಂಡಂಥ ನಿಮಗೆ ಬರುವಂಥ ಮಗು ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಅದು ಬೆಳೆಯಲಿ. ದೇವರು ಇನ್ನು ಎರಡನೇದಾಗಿ ನಾವು ನೋಡುವಂತೆ ಹೌಸ್ ಬಿಕಮ್ಸ್ ಅ ಫ್ಯಾಮಿಲಿ. ನಾನು ಒಬ್ಬನೇ ಇದ್ದಾಗ ಯಾರು ನನ್ನನ್ನು ಒಬ್ಬ ಕುಟುಂಬಸ್ಥ ಅಂತ ಕರೆಯುವುದಿಲ್ಲ. ನನ್ನ ತಂದೆ ತಾಯಿ ಕುಟುಂಬದಲ್ಲಿ ನಾನು ಒಬ್ಬನಾಗಿರ್ತೇನೆ. ಆಗ ನನ್ನ ಕುಟುಂಬ ಕಟ್ಟಿದ ಮೇಲೆ ನನ್ನ ಕುಟುಂಬದಲ್ಲಿ ಇರುವಂಥ ನಾನು, ನನ್ನ ಮಕ್ಕಳು ಒಂದು ಫ್ಯಾಮಿಲಿ ಆಗ್ತೀವಿ. ವಾಟ್ ಈಸ್ ಅ ಫ್ಯಾಮಿಲಿ? ಫ್ಯಾಮಿಲಿ ಈಸ್ ಕ್ಲೋಸ್ಲಿ ನಿಟೆಡ್ ವಿತ್ ಗಾಡ್ಸ್ ವರ್ಡ್. ಅದಕ್ಕೆ ನಿಮ್ಮನ್ನೆಲ್ಲ ನೋಡುವಾಗ ಭಾಳ ಸಂತೋಷ ಆಯ್ತು ನನಗೆ. ಹಾಗಾದರೆ ಒಂದು ನೆನೆಸ್ಕೊಳ್ತೇನೆ, ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಇದೆ ನಡೀತಾ ಇದೆ ಅಂತ ನನಗೆ ಈಗ ಖಾತ್ರಿ ಆಯ್ತು ನನಗೆ. ಇದು ಇಲ್ಲದೆ ಏನೂ ಮಾಡಬೇಡ. ಪ್ರಾರ್ಥನೆ ಇಲ್ಲದೆ ಇದ್ದರೆ ನಿಮ್ಮ ಜೀವನವೇ ಅಲ್ಲ. ಪ್ರಾರ್ಥನೆ ಮಾಡ್ರಿ, ಬೇಡಿಕೊಳ್ರಿ, ದೇವರ ಹತ್ರ ಅಂಗಲಾಚಿರಿ. ಏನು ಬೇಕು ನಿಮಗೆ? ಕೆಲವೊಮ್ಮೆ ನಮಗೆ ತಿಳಿಯದಂಥ ರಹಸ್ಯ, ನಮ್ಮ ಆಲೋಚನೆಗೆ ಮೀರಿರುವಂತಹ ವಿಚಾರಗಳು, ಸಮಸ್ಯೆಗೆ ಪರಿಹಾರ ಎಲ್ಲವೂ ಅದರಲ್ಲಿ ಸಿಗ್ತದೆ. ಅದಕ್ಕೆ ವಿಲಿಯಂ ಕೇರಿ ಹೇಳ್ತಿದ್ದಂತೆ, ಐ ಹ್ಯಾವ್ ದ ಬೈಬಲ್ ಇನ್ ಮೈ ರೈಟ್ ಹ್ಯಾಂಡ್ ಅಂಡ್ ದ ನ್ಯೂಸ್ ಪೇಪರ್ ಇನ್ ಮೈ ಲೆಫ್ಟ್ ಹ್ಯಾಂಡ್. ಐ ರೀಡ್ ದಿಸ್ ಅಂಡ್ ಐ ಸಾಲ್ವ್ ದಿಸ್. ಐ ರೀಡ್ ದಿಸ್ ಅಂಡ್ ಐ ಸಾಲ್ವ್ ದಿಸ್. ಇವತ್ತು ನಿಮ್ಮ ಜೀವನವೂ ಹಾಗೆ ಆಗಲಿ. ದೇವರ ಆಶೀರ್ವಾದ ಮಾಡಲಿ. ಯಾಕಂದರೆ ಭಾಳ ಮಾತಾಡೋದು ಬೇಡ. ಅ ಗುಡ್ ರೈನ್ ಲೈಕ್ ಎ ಬ್ಯಾಡ್ ಪ್ರೀಚರ್, ದೇ ಡೂ ನಾಟ್ ನೋ ವೆನ್ ಟು ಎಂಡ್. ಅ ಗುಡ್ ರೈನ್ ಲೈಕ್ ಎ ಬ್ಯಾಡ್ ಪ್ರೀಚರ್, ದೇ ಡೂ ನಾಟ್ ನೋ ವೆನ್ ಟು ಎಂಡ್. ಆ ರೀತಿ ಆಗೋದು ಬೇಡ. ದೇವರು ನಮ್ಮನ್ನೆಲ್ಲ ಆಶೀರ್ವದಿಸಲಿ. ವಿಶೇಷವಾಗಿ ಮುಂದಿನ ಎಲ್ಲ ದಿವಸಗಳಲ್ಲಿ ಮಗಳನ್ನು ದೇವರು ಕಾಯ್ದು ಕಾಪಾಡಿ ನಡೆಸಲಿ ಅಂತ ಆ ಕರ್ತನಲ್ಲಿ ನಾನು ಬೇಡೋರಾಗಿದ್ದೀನಿ. ಕೊನೆಯದಾಗಿ ನಾವು ನೋಡುವಂತೆ ಗಾಡ್ಸ್ ರೆವಲೇಷನ್ ಇನ್ ಅವರ್ ಮ್ಯಾರೇಜ್ ಲೈಫ್. ಏನಿದೆ ದೇವರ ಪ್ರಕಟಣೆ ಏನಪ್ಪ ನಮ್ಮ ಜೀವನದಲ್ಲಿ? ಎಲ್ಲರ ಪ್ರಕಟಣೆನ ಬೇರೆ. ಪಾಸ್ಟರ್ ಮದುವೆ ಆದ್ರಲ್ರಿ ಏನೇನು ಮಾಡ್ತಾ ಇದ್ದೀವಿ? ಏನೂ ಇಲ್ಲರಪ್ಪ, ನಾನೇನೂ ಇಲ್ಲ.
ಕೊನೆಗೆ ಕೇಳಿದ್ರು, ಏನಾದರೂ ಒಂದು ಸಣ್ಣ ಜಗಾನಾದರೂ ತೊಗೊಂಡ್ರಿ? ಏನೂ ಇಲ್ಲಪ್ಪ, ನಾನು ಏನೂ ತೊಗೊಂಡಿಲ್ಲ. ನಾನು ಒಂದು ಆಲೋಚನೆ ಇದೆ ನನಗೆ, ಧಾರವಾಡಕ್ಕೆ ಹೋಗಬೇಕಂತ. ಅಲ್ಲಿ ದೊಡ್ಡ ಮನೆ ಇದೆ, ಅಲ್ಲೇ ಇದ್ದು ಬಿಡ್ತೇನೆ ನಾನು. ಆದರೆ ದೇವರ ವಿಚಾರ ಬೇರೆ ಆಗಿತ್ತು. ನನ್ನ ದಿವಂಗತ ಮಾವ ಸಾನ್ವೀರ್ ಬೋರ್ಗಾಯಿ, ನೀವೆಲ್ಲೂ ಇರಬಾರ್ದು, ಇಲ್ಲೇ ಇರಬೇಕಂತ ಆ ಜಗ ತೋರಿಸಿದ್ರು. ಅದೇ ಜಗದಲ್ಲಿ ಇದ್ದೇನೆ. ಆ ಜಗನೂ ಕೂಡ ನನ್ನದಲ್ಲ, ನನ್ನ ಶ್ರೀಮತಿಯ ಹೆಸರಿಗಿದೆ. ಇರಲಿ, ಯಾರ್ದಾದ್ರೂ ಏನು. ಈ ಲೋಕದಲ್ಲಿ ನಾವು ಪ್ರಯಾಣಿಕರು, ಯಾತ್ರಿಕರು. ಯಾವಾಗ ನನ್ನ ಪ್ರಯಾಣ ನಿಂತು ಹೋಗ್ತದೆ, ಯಾವಾಗ ನಿಮ್ಮ ಪ್ರಯಾಣ ನಿಂತು ಹೋಗ್ತದೆ ಯಾರಿಗೂ ಗೊತ್ತಿಲ್ಲ. ಅನಿಶ್ಚಿತವಾದಂಥ ಈ ಜೀವಿತದಲ್ಲಿ ನಿಶ್ಚಿತವಾದಂಥ ಒಂದು ಬದುಕನ್ನು ಬಾಳಬೇಕಾಗಿದ್ದರೆ ಎಲ್ಲದಕ್ಕೂ ನಾವು ಸಿದ್ಧರಾಗಿರ್ಬೇಕು. ಬರುವಾಗ ಹೇಳಿದರು ನಮ್ಮ ಅನ್ನಿಕಿರವರು, ಇದ್ದೇನು ಪಾಸ್ತ್ರೆ, ಎಲ್ಲಿ ತನಕ ದೇವರು ಸಿಗ್ತಿದೆ? ಅವರೇ ಹೇಳಿದರು. ನಾನು ಅದನ್ನೇ ಹೇಳಿದೆ. ಆದರೂ ದೇವರು ನಿಮಗೆ ಆರೋಗ್ಯ ಕೊಟ್ಟಾನ. ಪಕ್ಕದಲ್ಲಿರೋಂಥ ವಸಂತ ಅಣ್ಣನೂ ನೋಡಿದೆ, ಅವ್ರಿಗೂ ಕೇಳಿದೆ, ಹಿಂಗೆ ಅದೇ ನೋಡ್ರಿಪ್ಪ ಅಷ್ಟಂತ ಗಾಡಿ ತೋರಿಸಿದ್ರು. ಇರಲಿ, ದೇವರು ಇಟ್ಟಿದ್ದಾನೆ, ಆರಾಮಾಗಿ ಇರ್ರಿ ಅಂತ ನಾನು ಹೇಳಿದೆ. ಯಾಕಂದರೆ ನನ್ನ ನಿಮ್ಮ ಜೀವನದಲ್ಲಿ ನಾನು ನೀನು ಬಯಸಿದ್ದಕ್ಕಿಂತ ಹೆಚ್ಚದ್ದನ್ನು ಅನುಗ್ರಹಿಸಲು ಶಕ್ತನಾಗಿರುವವನಲ್ಲಿ ವಿಶ್ವಾಸವಿಡೋಣ, ಶ್ರದ್ಧೆಯಿಂದ ಆತನನ್ನು ಆರಾಧಿಸೋಣ, ಭಕ್ತಿಯಿಂದ ಆತನ ಬಳಿಗೆ ಬರೋಣ. ಇದೇ ಜೀವನ. ಇಂಥ ಜೀವನವನ್ನು ನಡೆಸುವಂತೆ ಪ್ರಿಯ ಮಗನಿಗೂ ಮಗಳಿಗೂ ದೇವರು ಆಶೀರ್ವಾದ ನೀಡಲಿ ಅಂತ ಹೇಳ್ತಾ, ದೇವರ ವಾಕ್ಯದ ಕೊನೆಗೆ ಬರುವಾಗ ನಾವು ಪ್ರಾರ್ಥನೆ ಮಾಡೋಣ. ಅತ್ಯಂತ ಕರುಣಾಸಾಗರನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ಕೇಳಿದ ವಾಕ್ಯಗಳು ನಮ್ಮ ಹೃದಯದಲ್ಲಿ ಫಲ ನೀಡುವಂತೆ ಸಹಾಯ ಮಾಡೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ನಾವೆಲ್ಲರೂ